ಕಾಲ್ತುಳಿತ ದುರಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದ್ದು ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಾಳೆ ಫೈನಲ್ ಆಗುತ್ತೆ ಹೋರಾಟದ ರೂಪುರೇಷೆ. ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನ ಅಹೋರಾತ್ರಿ ಧರಣಿಗೆ ಪ್ಲಾನ್ ಮಾಡಿದ್ದು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಧರಣಿಗೆ ಚಿಂತನೆ ನಡೆಸಿದ್ದಾರೆ. ದಿಲ್ಲಿವರೆಗೂ ಹೋರಾಟ ಕೊಂಡೊಯ್ಯೋದಕ್ಕೆ ಪ್ಲಾನ್ ಮಾಡಿದ್ದು ಸಂಸತ್ ಅಧಿವೇಶನದ ವೇಳೆ ಹೋರಾಟಕ್ಕೆ ಚಿಂತನೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಸಂಸದರ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಈ ಎರಡೂ ನಿರ್ಣಯ ನಾಳೆ ಫೈನಲ್ ಆಗೋ ಸಾಧ್ಯತೆ ಇದೆ. ಒಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದಿಡೀ ರಾತ್ರಿ ಅಹೋರಾತ್ರಿ ಧರಣಿ, ಮತ್ತೊಂದು ದೆಹಲಿಗೆ ತೆಗೆದುಕೊಂಡು ಹೋಗೋದು, ಸಂಸದರ ಮಟ್ಟದಲ್ಲಿ ಪ್ರತಿಭಟನೆ ನಡೆಸೋದು. ಸರ್ಕಾರದ ವೈಫಲ್ಯ ಜನರಿಗೆ ಮುಟ್ಟಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದ್ದು ಪೊಲೀಸ್ ಅಧಿಕಾರಿಗಳ ಮೇಲಿನ ಕ್ರಮ ಸರಿಯಲ್ಲ, ತಮ್ಮ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಪೊಲೀಸರ ತಲೆದಂಡ, ದುರಂತಕ್ಕೆ ಸಿಎಂ ಡಿಸಿಎಂ ನಿರ್ಣಯವೇ ಕಾರಣ ಹೀಗಂತ ಸಂದೇಶ ರವಾನಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದ್ದು ಪೊಲೀಸ್ ಇಲಾಖೆ ಪರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಚಿಂತನೆ ನಡೆಸಿದೆ ಬಿಜೆಪಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ ಶಿವರಾಮ್, ಈಗ ಸದ್ಯಕ್ಕೆ ಬಿಜೆಪಿಯ ಕೈಗೆ ಒಂದು ದೊಡ್ಡ ಅಸ್ತ್ರ ಅಂತೂ ಸಿಕ್ಕಿದೆ. ಒಂದು ಕಾಲ್ತುಳಿತ, ಮತ್ತೊಂದು ಪೊಲೀಸ್ ಇಲಾಖೆಯ ಮೇಲಿನ ಕ್ರಮ, ಈ ಎರಡೂ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಏನ್ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ? ನಿಶ್ಚಿತವಾಗಿ ವಿಪಕ್ಷವಾಗಿ ಬಿಜೆಪಿಗೆ ಇದು ಬಹುತೇಕ ಬಹಳ ದೊಡ್ಡ ಅಸ್ತ್ರ. ಆ ಕಾಲ್ತುಳಿತದಲ್ಲಿ 11 ಜನ ಮೃತಪಟ್ಟರು. ಇಡೀ ರಾಜ್ಯಾದ್ಯಂತ, ಇಡೀ ದೇಶದಾದ್ಯಂತ ಸುದ್ದಿ ಆಯಿತು. ಇಂಟರ್ನ್ಯಾಷನಲ್ ಲೆವೆಲ್ ಇದು ಚರ್ಚೆ ಆಯಿತು. ಯಾಕೆಂದ್ರೆ ಒಂದು ಕ್ರಿಕೆಟ್ ಒಂದು ದೇಶವನ್ನ ಮೀರಿದ್ದು, ಒಂದು 20ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕ್ರಿಕೆಟ್ ಅನ್ನು ಆಡ್ತಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಂತ ಮಹಾನಗರದಲ್ಲಿ ಕಾಲ್ತುಳಿತ ಆಗಿ ಅದು ವಿಜೃಂಭಣೆಯ ಸಂದರ್ಭದಲ್ಲಿ ಸಾವಿಗೀಡಾಗ್ತಾರೆ ಅಂತ ಹೇಳಿದಾಗ ಬಹುತೇಕ ಕ್ರಿಕೆಟ್ ದಿಗ್ಗಜರು ಕೂಡ ಟ್ವೀಟ್ ಅನ್ನು ಮಾಡಿ ಅದಕ್ಕೆ ದುಃಖವನ್ನು ವ್ಯಕ್ತಪಡಿಸಿದ್ರು, ಸಂತಾಪವನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಕೂಡ ಈ ಸರ್ಕಾರ ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ಸರ್ಕಾರ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡ್ತು ಎನ್ನುವಂತ ಆರೋಪಗಳನ್ನ ಮೇಲಿಂದ ಮೇಲೆ ಮಾಡ್ತಾ ಇದ್ರು. ಆದ್ರೆ ಇದನ್ನು ಮತ್ತಷ್ಟು ಬಿಗಿಯಾಗಿ ತೆಗೆದುಕೊಂಡು ಹೋಗೋದಕ್ಕೆ, ಮತ್ತಷ್ಟು ಜನಮಾನಸದಲ್ಲಿ ಸರ್ಕಾರ ಮಾಡಿ ತಪ್ಪನ್ನು ಒತ್ತಿ ಹೇಳುವುದಕ್ಕೆ ಬಿಜೆಪಿ ಹೊರಟಂತೆ ಕಾಣ್ತಾ ಇದೆ. ಇವತ್ತು ಪ್ರಾಥಮಿಕವಾಗಿ ಪಾರ್ಟಿ ವಲಯದಲ್ಲಾಗಿರುವಂತಹ ಚರ್ಚೆ, ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿನ ಅಹೋರಾತ್ರಿ ಧರಣಿಯನ್ನ ಮಾಡೋದ್ರ ಮೂಲಕ ಹೋರಾಟವನ್ನ ಮಾಡಬೇಕು. ಜೊತೆಗೆ ಸಂಸತ್ಗೂ ಹೋಗಿ, ಅಂದ್ರೆ ಅಲ್ಲಿ ಅಧಿವೇಶನ ಆಗುವ ಸಂದರ್ಭದಲ್ಲಿ ಸಂಸದರನ್ನ ಒಳಗೂಡಿ ಇಲ್ಲಿಂದ ಒಂದು ಹೋರಾಟವನ್ನು ತೆಗೆದುಕೊಂಡು ಹೋಗಿ ದೇಶ ಮಟ್ಟದಲ್ಲಿ ಮತ್ತೊಮ್ಮೆ ಚರ್ಚೆ ಆಗುವಂತೆ ನೋಡಿಕೊಳ್ಳಬೇಕುವಂತ ಪ್ರಯತ್ನವನ್ನ ಬಿಜೆಪಿ ಮಾಡಿದಂತೆ ಕಾಣ್ತಾ ಇದೆ. ಪ್ರಾಥಮಿಕವಾಗಿ ನಮಗಿರುವಂತಹ ಮಾಹಿತಿಯ ಪ್ರಕಾರ ಆ ಒಂದು ಚಿಂತನೆಯನ್ನ ಬಿಜೆಪಿ ನಡೆಸಿದೆ. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಇವತ್ತು ಮಂಗಳೂರಿಗೆ ಹೋಗಿದ್ದಾರೆ. ಅವರು ಮಂಗಳೂರಿಂದ ಬಂದ ಬಳಿಕ ಬಹುತೇಕ ನಾಳೆಗೆ ಇದು ಅಂತಿಮವಾಗಿ ಒಂದು ನಿರ್ಣಯಕ್ಕೆ ಬರಬಹುದು ಅಂತ ಅನ್ಸುತ್ತೆ. ಈಗಾಗಲೇ ಆ ಪಾರ್ಟಿಯ ವಲಯದಲ್ಲಾಗಿರುವಂತಹ ಚರ್ಚೆ ಕೇವಲ ಸರ್ಕಾರ, ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹಾಗೂ DCM ಇವರೇ ನೇರವಾಗಿ ಕಾರಣ ಎನ್ನುವುದನ್ನ ಒತ್ತಿ ಹೇಳಬೇಕು ಮತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಂಡಿರುವಂತದ್ದು ಇದು ಸರಿಯಾದ ಕ್ರಮ ಅಲ್ಲ. ಪೊಲೀಸರ ಜೊತೆಗೆ ವಿಪಕ್ಷವಾಗಿ ಬಿಜೆಪಿ ನಿಲ್ಲಬೇಕು ಅನ್ನುವಂಥದ್ದೊಂದು ಆಂತರಿಕವಾಗಿ ಬಿಜೆಪಿ ನಾಯಕರುಗಳು ಮಾಡಿರುವಂತಹ ಚರ್ಚೆ. ಇದರ ಹೊರತಾಗಿಯೂ ಕೂಡ ಜನರಲ್ಲಿ ಏನೊಂದು ಭಾವನೆ ಮೂಡಿದೆ, ಇಲ್ಲ ಸರ್ಕಾರ ಎಲ್ಲೋ ತರಾತುರಿಯಲ್ಲಿ ಈ ಕ್ರಮವನ್ನು ಕೈಗೊಂಡು ತಪ್ಪು ಮಾಡಿಬಿಡ್ತಾ, ಪೊಲೀಸರನ್ನ ಬಲಿಪಶು ಮಾಡಿಬಿಡ್ತಾ ಎನ್ನುವಂಥ ಸಾರ್ವಜನಿಕವಾಗಿ ಏನು ಟೀಕೆಗಳು ಅಥವಾ ಆ ರೀತಿಯ ವಿಮರ್ಶೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವ ಮತ್ತು ಅವರ ದನಿಗೆ ನಾವು ವಿಪಕ್ಷವಾಗಿ ದನಿಗೂಡಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಚಿಂತನೆಯಲ್ಲಿ ಇದೆ. ಬಹುತೇಕ ಹೋರಾಟದ ರೂಪುರೇಷೆಗಳು ನಾಳೆ ವಿಪಕ್ಷ ನಾಯಕ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಂದ ಮೇಲೆ ಅಂತಿಮ ನಿರ್ಣಯ ಆಗಬಹುದು. ರವಿ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.